ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಇವತ್ತ ಈ ಜೇನುಗುಡ್ಡವನ್ನು ವೀಕ್ಷಣೆ ಮಾಡೋಣ. ಈ ಜೇನುಗುಡ್ಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ 31 ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಒಂದು ಈ ಜಲಪಾತಗಳ ಜಿಲ್ಲೆ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ 12 ತಾಲೂಕುಗಳಿದಾವೆ. ಅದರಲ್ಲಿ ವಿಶೇಷವಾಗಿ ಜೊಯ್ಡಾ ತಾಲೂಕು ಮತ್ತು ಯಲ್ಲಾಪುರ, ಸಿರಿಸಿ, ಸಿದ್ದಾಪುರ ಇಲ್ಲಿ ತುಂಬ ಅರಣ್ಯ ಇದೆ, ನಿತ್ಯ ಹರಿದ್ವರ್ಣ ಇದೆ. ಇದು ಸೆಟಲೈಟ್ ವ್ಯೂ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿರತಕ್ಕಂಥ ಜೇನುಕಲ್ಲು ಗುಡ್ಡ. ಇದು ವ್ಯೂ ಪಾಯಿಂಟ್. ಈಗ ನಾವು ಈ ರೈಟ್ ಸೈಡಲ್ಲಿ ಹೋದರೆ ಗಂಟೆ ಗಣಪತಿ ದೇವಸ್ಥಾನ, ಸೊ ಲೆಫ್ಟ್ ಸೈಡಲ್ಲಿ ಹೋಗಬೇಕು, ಮಾಗೋಡು ಜಲಪಾತ, ಹಾಗೆ ಜೇನುಕಲ್ಲು ಗುಡ್ಡ ಹೋಗ್ತೇವೆ. ನೀವು ಬೋರ್ಡನ್ನು ನೋಡ್ಬೋದು. ಸೊ ಇದು ಯಲ್ಲಾಪುರ ಸಿರ್ಸಿ ರೋಡು. ಸೊ ನಾವು ಈ ಮಾರ್ಗವಾಗಿಯೇ ಹೋಗಬೇಕಾಗತ್ತೆ. ಇದು ಮಾಗೋಡು ಫಾಲ್ಸಿಗೆ ಹೋಗುತ್ತೆ, ಹಾಗೆ ಜೇನುಕಲ್ಲು ಗುಡ್ಡಕ್ಕೂ ಕೂಡ ಹೋಗುತ್ತೆ. ಮುಂದೆ ನಾವಲ್ಲಿ ಟರ್ನ್ ಮಾಡಬೇಕಾಗತ್ತೆ. ಸೊ ಇಲ್ಲೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ, ಇದೇ ರಸ್ತೆ ನೋಡಿ. ನಾವಿವಾಗ ಅಲ್ಲೇನು ಹಿಂದ್ಗಡೆ ಏನು ಬೋರ್ಡ್ ಕಾಣಿಸ್ತಾ ಇದೆ ಅಲ್ವಾ, ಆ ಬೋರ್ಡಿಂದ ನಾವು ನೇರವಾಗಿ ಹೋದರೆ ಮಾಗೋಡು ಫಾಲ್ಸ್ಗೆ ಹೋಗ್ತೇವೆ. ಈ ಕಡೆ ಹೋದರೆ ಜೇನುಕಲ್ಲು ಗುಡ್ಡಕ್ಕೆ ಹೋಗ್ತೇವೆ. ಈಗ ನಾನೇನು ತೋರಿಸ್ತಾ ಇದ್ದೀನಿಲ್ವಾ, ಈ ಕಡೆ ಹೋದರೆ ಜೇನುಕಲ್ಲು ಗುಡ್ಡ, ಸೊ ನೇರವಾಗಿ ಹೋದರೆ ಮಾಗೋಡು ಫಾಲ್ಸ್ಗೆ ಹೋಗ್ತೇವೆ. ನೀವೇನು ವೀಕ್ಷಣೆ ಮಾಡ್ತಿದ್ದಲ್ವಾ, ಈಗೇನಿದು ರೋಡ್ ಇದೆ ಅಲ್ವಾ, ಇದು ನೇರವಾಗಿ ಜೇನುಕಲ್ಲು ಗುಡ್ಡಕ್ಕೆ ಹೋಗೋದು. ಈ ಮಾರ್ಗ ನೇರವಾಗಿ ಜೇನುಕಲ್ಲು ಗುಡ್ಡಕ್ಕೆ ಹೋಗುತ್ತೆ. ಇದು ಯಲ್ಲಾಪುರ ತಾಲೂಕಲ್ಲಿರೋದು. ಅಲ್ಲಿ ಎಂಟ್ರೆನ್ಸ್ ಫೀಸ್ ಅಂತ 10 ರೂಪೀಸ್ ಇರುತ್ತೆ. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ, ಇಲ್ಲಿ ನಾವು ಲೆಫ್ಟಿಗೆ ಹೋಗಬೇಕು. ಓಕೆ, ಈ ರೋಡ್ ಏನು ನೋಡ್ತಿದ್ದಲ್ಲ, ಈ ರೋಡ್ ಗುಂಟನೆ ನಾವು ಹೋಗಬೇಕಾಗತ್ತೆ. ಸೊ ಇದು ಜೇನುಕಲ್ಲು ಗುಡ್ಡ. ಇದು ಜೇನುಕಲ್ಲು ಗುಡ್ಡದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಒಳಗೊಂಡಿದೆ. ಯಲ್ಲಾಪುರದಿಂದ 17 ಕಿಲೋಮೀಟರ್ ದೂರದಲ್ಲಿದೆ ಅಂತ ಬರೆದಿದ್ದಾರೆ. ಸೊ ಅದು ಸ್ವಲ್ಪ ಅಪಾಯಕಾರಿನೂ ಇದೆ. ಜೇನುಕಲ್ಲು ಗುಡ್ಡ ತುಂಬ ಕೇರ್ಫುಲ್ ಆಗಿ ಅಲ್ಲಿ ವೀಕ್ಷಣೆಯನ್ನು ಮಾಡಬೇಕಾಗತ್ತೆ ಪ್ರವಾಸಿಗರು. ಇಲ್ಲಿ ಟಿಕೆಟನ್ನು ತೆಗೆದುಕೊಳ್ಬೇಕು. ಒಬ್ಬರಿಗೆ 10 ರೂಪೀಸ್ ಇರುತ್ತೆ. ಇದರ ಸಮಯ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ. ಒಬ್ಬರಿಗೆ 10 ರೂಪೀಸ್ ಇರುತ್ತೆ. ನಾವು ಇಬ್ಬರಿದ್ದು 20 ರೂಪೀಸು. ಇದು ಎಂಟ್ರೆನ್ಸು. ನಮ್ಮ ಚಾನಲ್ಗೆ ನಿಮಗಾಗಿ ಒಂದಿಷ್ಟು ಹೊಸ ಸಾಹಸ, ಹೊಸ ಅನ್ವೇಷಣೆ. ಇಂದು ನಾವು ಇಲ್ಲಿದ್ದೇವೆ ಉತ್ತರ ಕನ್ನಡ ಜಿಲ್ಲೆಯ ಹಸಿರು ಕಣಿವೆಗಳಿಗೆ ಹೆಸರುಗೊಂಡ ಯಲ್ಲಾಪುರ ತಾಲೂಕಿನ ಜೇನುಕಲ್ಲು ಗುಡ್ಡದಲ್ಲಿ. ಇದು ಕೇವಲ ಒಂದು ಗುಡ್ಡ ಅಲ್ಲ, ಪಶ್ಚಿಮ ಘಟ್ಟದ ಅಸಾಧಾರಣ ಸೌಂದರ್ಯ, ಮೋಡ ಮಂಜಿನ ಲವಲವಿಕೆ, ಸೂರ್ಯೋದಯ ಸೂರ್ಯಾಸ್ತದ ಸ್ಪರ್ಶ, ಪಕ್ಷಿಗಳ ಸಂಗೀತ ಇವೆಲ್ಲವೂ ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿರುವ ಪ್ರಕೃತಿಯ ಅದ್ಭುತ ವೇದಿಕೆ. ಇವುಗಳ ಹಿಂದೆ ಕಥೆಯೇನು, ಜೇನುಕಲ್ಲು ಎನ್ನುವ ಹೆಸರು ಹೇಗೆ ಬಂತು, ಇಲ್ಲಿ ಏನು ವಿಶೇಷ, ಇವತ್ತೇ ಈ ವಿಡಿಯೋದಲ್ಲಿ ಅದನ್ನೆಲ್ಲವನ್ನು ನಾವು ತೋರಿಸುತ್ತೇವೆ. ಯಲ್ಲಾಪುರದ ಹೃದಯ ಭಾಗಕ್ಕೆ ಹತ್ತಿರ ಇರುವ ಈ ಗುಡ್ಡ ಪಶ್ಚಿಮ ಘಟ್ಟದ ನೈಸರ್ಗಿಕ ವೈಭವವನ್ನು ತನ್ನೊಳಗೆ ಸಂಗ್ರಹಿಸಿಕೊಂಡಿದೆ. ಹಾದಿಯಲ್ಲಿ ನಡೆದು ಹೋದಾಗ ದೊಡ್ಡದಾದ ಶಿಲಾಮಯ ಕಲ್ಲುಗಳು, ಮಳೆಯಿಂದ ತೊಯ್ದ ಕಾಡು ಮರಗಳು, ಮೌನವಾಗಿ ಓಡಿ ಹೋಗುವ ಕಾಡ ಮೃಗಗಳ ಹೆಜ್ಜೆ ಗುರುತು, ಪ್ರತಿ ಕ್ಷಣವೂ ಪ್ರಕೃತಿಯೊಂದಿಗಿನ ಸಂವಾದ. ಗುಡ್ಡದ ತುದಿಗೆ ಹತ್ತಿದಂತೆ ಗಾಳಿ ತಣ್ಣಗಾಗುತ್ತಾ ಮಂದಹಾಸ ಬೀರುವ ಇಂಥ ಸುತ್ತಲಿನ ಬೆಟ್ಟಗಳು ಎಲ್ಲವೂ ಒಂದಾಗಿ ಮೂಡುವ ಆ ಕಣ್ಸೊಗಸು. ಈ ದೃಶ್ಯ ನೋಡಿದರೆ ನಿಜಕ್ಕೂ ನಿಸರ್ಗ ಸ್ವರ್ಗಕ್ಕೆ ಬಾಗಿಲು ಇಲ್ಲದೇ ಅನಿಸದೇ ಇರೋದಿಲ್ಲ. ಹಾಗಾದರೆ ಈ ಜೇನುಕಲ್ಲಿನ ಗುಡ್ಡಕ್ಕೆ ಈ ಹೆಸರು ಏಕೆ ಬಂತು, ಬರಲಿಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಸ್ಥಳದ ಸುತ್ತಮುತ್ತ ದೊಡ್ಡ ದೊಡ್ಡ ಶಿಲಾಬಂಡೆಗಳ ನಡುವೆ ಜೇನುಹುಳುಗಳು ಗೂಡು ಕಟ್ಟುತ್ತಿದ್ದುದು ಸಾಮಾನ್ಯ. ಅದಕ್ಕೆ ಸ್ಥಳೀಯರು ಈ ಪ್ರದೇಶಕ್ಕೆ ಜೇನುಕಲ್ಲು ಎಂದು ಹೆಸರನ್ನು ಕೊಟ್ಟಿದ್ದಾರೆ. ಈಗಲೂ ಕೆಲವು ಬಂಡೆಗಳ ಬಳಿ ನೈಸರ್ಗಿಕ ಜೇನುಗೂಡುಗಳು ಕಾಣಿಸುತ್ತವೆ. ಹೀಗಾಗಿ ಈ ಗುಡ್ಡಕ್ಕೆ ಜೇನುಕಲ್ಲಿನ ಗುಡ್ಡ ಅಂತ ಹೆಸರು ಬಂದಿದೆ. ಮಂಜು ಮೂಡುವ ಬೆಳಿಗ್ಗೆ ಅಥವಾ ಸೂರ್ಯಾಸ್ತದ ಹೊತ್ತು ಗುಡ್ಡದ ಮೇಲೆ ಕುಳಿತು ಗಾಳಿಯ ಜೊತೆ ಮಾತನಾಡುವ ಅನುಭವ ಹೇಳಲಾರದು. ಸೂರ್ಯೋದಯದ ಸಮಯ ಹಾಗೆ ಸಂಜೆ ಸೂರ್ಯಾಸ್ತದ ಸಮಯವು ಇಲ್ಲಿ ತುಂಬ ಅದ್ಭುತವಾಗಿ ಮನಮೋಹಕವಾಗಿ ಕಾಣುತ್ತದೆ. ನೋಡಿ ಎಷ್ಟು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಈ ರೀತಿಯಾಗಿ ಅಲ್ಲೊಂದಿಷ್ಟು ಕಟ್ಟಡಗಳನ್ನು ಕೂಡ ಮಾಡಿದ್ದಾರೆ. ಬಟ್ ಕೇರ್ಫುಲ್ ಆಗಿರಬೇಕು. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ, ಇದು ಬೆಟ್ಟದ ಮೇಲಿಂದ ನೋಡ್ತಕ್ಕಂಥ ಒಂದಿಷ್ಟು ದೃಶ್ಯಗಳು. ಸೊ ಮುಂದೆ ಹೋಗಬಾರ್ದು ಅಂತ ತಿಳ್ಕೊಂಡ್ಬಿಟ್ಟು ಅಲ್ಲಿ
ಸ್ವಲ್ಪ ತಂತಿ ಬೇಲಿನೂ ಕೂಡ ಹಾಕಿದ್ದಾರೆ. ನೀವು ನೋಡ್ಬೋದು ಡೀಪ್ ಎಷ್ಟು ಡೀಪ್ ಆಗಿದೆ ಅಂತ ತಿಳ್ಕೊಂಬಿಟ್ಟು. ಅಂದರೆ ತುಂಬ ಅಪಾಯಕಾರಿಯಾಗಿದೆ. ಪ್ರವಾಸಿಗರು ತುಂಬ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಈ ವಿಡಿಯೋದಲ್ಲಿ ನಾವು ಇವತ್ತ ಈ ಜೇನುಗುಡ್ಡವನ್ನು ವೀಕ್ಷಣೆ ಮಾಡೋಣ. ಈ ಜೇನುಗುಡ್ಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ 31 ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಒಂದು ಈ ಜಲಪಾತಗಳ ಜಿಲ್ಲೆ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ 12 ತಾಲೂಕುಗಳಿದಾವೆ. ಅದರಲ್ಲಿ ವಿಶೇಷವಾಗಿ ಜೊಯ್ಡಾ ತಾಲೂಕು ಮತ್ತು ಯಲ್ಲಾಪುರ, ಸಿರಿಸಿ, ಸಿದ್ದಾಪುರ ಇಲ್ಲಿ ತುಂಬ ಅರಣ್ಯ ಇದೆ, ನಿತ್ಯ ಹರಿದ್ವರ್ಣ ಇದೆ. ನೀವು ವೀಕ್ಷಣೆ ಮಾಡ್ಬೋದು. ಇಲ್ಲಿ ಯಾವಾಗಲೂ ಅರಣ್ಯ ಹೇಗಿರುತ್ತೆ ಅಂದರೆ ಸದಾ ಹಸಿರಾಗಿರುತ್ತೆ. ಅಂದರೆ ನಿತ್ಯ ಹರಿದ್ವರ್ಣದ ಸದಾ ಹಸಿರಾಗಿರುತ್ತೆ. ಇಲ್ಲಿ ಒಂದು ಜೇನುಗುಡ್ಡ ತುಂಬ ಎಷ್ಟಿದೆ ಅಂತಂದರೆ ತುಂಬ ಡೀಪ್ ಇದೆ. ಹಿಂದೆ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಖಾನಾಪುರ ತಾಲೂಕಲ್ಲಿ ಒಂದು ಚಿಗುಳೆ ಅಂತ ಬರುತ್ತೆ. ಕೆಳಗಡೆ ಗೋವಾ ಇರೋದು, ಮೇಲ್ಗಡೆ ಕರ್ನಾಟಕ ಇರೋದು. ಇದು ಕೂಡ ಅಷ್ಟೇ ತುಂಬ ಡೇಂಜರಸ್ ಇದೆ. ನೀವು ಇಲ್ಲಿ ತಂತಿಯನ್ನು ಕೂಡ ನೋಡ್ಬೋದು. ಇಲ್ಲಿ ತಂತಿಯನ್ನು ನೋಡ್ಬೋದು ಎಷ್ಟು ಡೇಂಜರ್ ಆಗಿ ಹಾಕಿದ್ದಾರೆ. ಸೊ ತುಂಬ ನೆಕ್ಸ್ಟ್ ಹೋಗ್ಬಿಟ್ರೆ ತುಂಬ ಡೀಪ್ ಇದೆ, ವೆರಿ ಡೇಂಜರಸ್ ಇದೆ. ಇಲ್ಲಿ ಬರಲಿಕ್ಕೆ 10 ರೂಪೀಸ್ ಫೀಸ್ ತೊಗೊಳ್ತಾರೆ. ಇದು ಜಸ್ಟ್ ಈ ಚಂದಗುಳಿ ಗಂಟೆ ಗಣಪತಿ ಇದೆ ಅಲ್ವಾ, ಚಂದಗುಳಿ ನೀವು ಅಲ್ಲಿಗೆ ದೇವಸ್ಥಾನಕ್ಕೆ ಬಂದರೆ, ಹಾಗೆ ಮಾಗೋಡ್ ಫಾಲ್ಸು ಒಂದು 5 ಕಿಲೋಮೀಟರ್ ಆಗುತ್ತೆ, ಇಲ್ಲೂ ಕೂಡ ಒಂದು 5 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಬಂದಾಗ ನೋಡ್ಬೋದು. ಆದರೆ ಕೇರ್ಫುಲ್ ಆಗಿರಿ, ಬರ್ರಿ, ಎಂಜಾಯ್ ಮಾಡಿ. ಗುಡ್ ಲಕ್. ಇಲ್ಲಿ ನಿಂತಾಗ ಜೇನುಕಲ್ಲು ಗುಡ್ಡ ಕೇವಲ ಒಂದು ಸ್ಥಳ ಅಲ್ಲ, ಇದು ಒಂದು ಅನುಭವ, ಒಂದು ನಿಚ್ಚಲ ಕ್ಷಣ, ಒಂದು ನಿಸರ್ಗದ ಸ್ಪರ್ಶ. ಅದರೊಳಗೆ ನಾವು ಮರೆತು ಹೋಗುವಂಥ ಶಾಂತಿ. ನೀವು ಜೀವನದಲ್ಲಿ ಒಂದೇ ಕ್ಷಣ ನಿಮಗಾಗಿ ಸದ್ದು ಗದ್ದಲದಿಂದ ದೂರ ಒಂದು ಆಳದ ಉಸಿರು ಹೀರಲು ಪ್ರಕೃತಿಯ ಮಡಿಲಲ್ಲಿ ಮೌನವಾಗಿ ಕುಳಿತುಕೊಳ್ಳಲು ಸ್ಥಳ ಹುಡುಕುತ್ತಿದ್ದರೆ, ಜೇನುಕಲ್ಲು ಗುಡ್ಡ ನಿಮ್ಮನ್ನು ಕಾಯುತ್ತಿದೆ. ಇದು ಭೇಟಿ ಕೊಡುವ ಸ್ಥಳವಲ್ಲ, ಭಾವನೆ ಅನುಭವಿಸುವ ಸ್ಥಳ. ಗೆಳೆಯರೇ, ಜೇನುಕಲ್ಲು ಗುಡ್ಡದ ಹೃದಯದಿಂದ ನಮ್ಮ ಟುಡೇಸ್ ಜರ್ನಿ ಮುಕ್ತಾಯವಾಗುತ್ತಿದೆ. ಮಂಜಿನ ಮಡಿಲಲ್ಲಿ ಮುಚ್ಚಿಕೊಳ್ಳುವ ಈ ಬೆಟ್ಟ, ಗಾಳಿಯಲ್ಲಿ ಹರಡುವ ಕಾಡು ಮಣ್ಣಿನ ಪರಿಮಳ, ದೂರದಲ್ಲಿ ಕೇಳಿಬರುವ ಪಕ್ಷಿಗಳ ಕೂಗು, ಪ್ರಕೃತಿ ನಮಗೆ ಹೇಳುವ ಮಾತು ಒಂದೇ: ನನ್ನನ್ನು ಕಂಡರೆ ಸಾಕು, ಕ್ಷಣ ಮಾತ್ರಕ್ಕೆ ನಿನ್ನ ಮನಸ್ಸು ಹಗುರಾಗುತ್ತದೆ. ನನ್ನನ್ನು ಕಂಡರೆ ಸಾಕು, ಕ್ಷಣ ಮಾತ್ರಕ್ಕೆ ನಿನ್ನ ಮನಸ್ಸು ಹಗುರಾಗುತ್ತದೆ. ಪ್ರಕೃತಿ ನಮಗೆ ಹೇಳೋದು ಒಂದೇ ಮಾತು: ನನ್ನನ್ನು ನೋಡೋಕೆ ಸಮಯ ಕೊಡು, ನಿನ್ನೊಳಗೆ ಶಾಂತಿ ಮೂಡಿಸುವುದು ನನ್ನ ಕೆಲಸ. ಇಂದು ಆ ಶಾಂತಿಯ ತುಂಡನ್ನು ನಿಮಗಾಗಿ ತಂದಿದ್ದೇವೆ. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.